ಇಲ್ಲ ಕಣ್, ನಿನ್ನ ಲವ್ವರ್ ಬಾಯ್ ಚಾಕ್ಲೇಟ್ ಬಾಯ್ ಈ ಇಮೇಜ್ಗೆ ಯಾವ ಧಕ್ಕೇನೂ ಬರಲ್ಲ. ನಿನ್ನ ಫಾಲೋವರ್ಸ್ ಆಗಿರ್ಬೋದು, ನಿನಗೆ ಬರೋ ಕಮೆಂಟ್ಸ್ ಆಗಿರ್ಬೋದು, ಇದು ಯಾವುದೂ ಕಡಿಮೆ ಆಗಲ್ಲ. ಬಟ್ ನಿನ್ನ ಗುರಿನ ನೀನು ಮುಟ್ಟಬೇಕು ಅಂದರೆ ನಿನಗಿರೋದಿರೊಂದೇ ದಾರಿ. ಅಲ್ಲ, ನನಗೂ ಇರೋದು ಒಂದೇ ದಾರಿನೂ ಇಲ್ಲ, ವಿಧಿನೂ ಇಲ್ಲ. ಏ ಪೈಲ್ವಾನ್, ವಿ ಆರ್ ಆನ್ ದ ಸೇಮ್ ಬೋಟ್ ಯಾ. ಪೈಲ್ವಾನ್, ನೀನು ಸುಮ್ಮನೆ ಕೂತ್ಕೋ ಸಾಕು. ಹುಟ್ಟಾಕೋ ಕೆಲಸ ನಂದು ಕಣ. ಒಂದು ವೇಳೆ ನೀನು ಮುಳುಗ್ತಿದ್ಯಾ ಅಂತ ಅಂದ್ರು ನಾನು ನೀರಿಗೆ ಧುಮುಕಿ ನಿನ್ನ ಮೇಲೆತ್ತಿ ಬಚಾವ್ ಮಾಡುವಂಥ ಕ್ಯಾರೆಕ್ಟರ್ ಕಣೋ ನಂದು. ಅಷ್ಟು ಒಳ್ಳೆ ಸ್ವಭಾವದ ಕಣೋ ಈ ಜೇಡಿ ಪೈಲ್ವಾನ್. ನೀನೇನು ತಲೆ ಕೆಡ್ಸ್ಕೊಬೇಡ ಪೈಲ್ವಾನ್, ಓಕೆನಾ? ಚಿಯರ್ ಅಪ್ ಪೈಲ್ವಾನ್. ಎಕ್ಸಾಮ್ ಹತ್ರ ಬರ್ತಿದ, ಓದ್ಕೊಳ್ಳ ನಡಿ. ಹೇ ಮಿಂಚು, ಎಕ್ಸಾಮ್ಗೆ ಇನ್ನೂ ಟೈಮ್ ಇದೆ. ಓದೋದು ಯಾವಾಗ್ಲೂ ಇದ್ದಿದ್ದೆ. ಅಮ್ಮ ಮನೆಗೆ ಬಂದಿದೀವಿ, ಎಂಜಾಯ್ ಮಾಡೋಣ. ಹೀಗೆ ಎಂಜಾಯ್ ಮಾಡ್ತಿರೋ. ಅಮ್ಮನೆ ಬಂದು ಎಕ್ಸಾಮ್ ಬರೀತಾರೆ, ನೀನೇ ಬರೆಯೋದು ಕಣ. ಹಾ, ಹೀಗೆ ಕಮ್ಮಿ ಮಾರ್ಕ್ಸ್ ತಗೋ, ಅಮ್ಮನ ಕೈಲಿ ಚೆನ್ನಾಗಿ ಓದೇ ಬೀಳುತ್ತೆ. ಮಮ್ಮಿ ತರನೇ ಆಡ್ತಾಳೆ. ಇನ್ನೊಂದ್ ಸ್ವಲ್ಪ ಹೊತ್ತು ಆಡೋದ್ರೆ ಇವಳಿಗೇನು, ಯಾವಾಗ್ಲೂ ಹೀಗೆ ಮಾಡ್ತಾಳೆ. ಅಕ್ಕ ಅಂತ ಸ್ಕೋಪ್ ತಗೋತಾಳೆ. ಏ ಅಪ್ಪು, ಏನೋ ಮನ್ಸೊಳಗಡೆ ಬೇಕು ಅಂತ ಇದೀಯಾ? ನಿನ್ ಗುರಾಯಿಸೋದಲ್ಲೇ ಗೊತ್ತಾಗುತ್ತೆ ನಿನ್ ಮನ್ಸೊಳಗಡೆ ಬೇಕು ಅಂತಿದ್ಯಾ ಅಂತ. ಮತ್ತಿನ್ನೇನು ಓರಾಗ ಆಡ್ತಿಯಲ್ಲ? ನಾನೆಲ್ಲ ಓರಾಗ ಆಡ್ತಿದ್ದೀನಿ. ಎಕ್ಸಾಮ್ಸ್ ಹತ್ರ ಬರ್ತಿದೆ, ಬಾರೋ ಓದ್ಕೊಳ್ಳ ಅಂತ ಹೇಳ್ತಿದ್ದೀನಿ. ಹಲೋ ಹಲೋ ಹಲೋ, ಏನು ಅಕ್ಕ ತಮ್ಮ ಮಧ್ಯ ಸೀರಿಯಸ್ ಡಿಸ್ಕಷನ್ ನಡೀತಿದೆ? ವಾಟ್ ಹ್ಯಾಪೆಂಡ್? ನೋಡಿ ಅಮ್ಮಮ್ಮ, ನೆಕ್ಸ್ಟ್ ವೀಕ್ ಎಕ್ಸಾಮ್ ಬರ್ತಿದೆ, ಬಾರೋ ಓದ್ಕೊಳ್ಳ ಅಂತ ಹೇಳ್ತಿದ್ರೆ ಬೇಡ ಆಟ ಆಡ ಅಂತ ಹೇಳ್ತಿದ್ದಾನೆ. ಬೇಡ ಬಾರೋ ಓದ್ಕೊಳ್ಳ ಅಂತ ಹೇಳ್ತಿದ್ರೆ ಕೋಪ ಮಾಡ್ಕೊಂತಿದ್ದಾನೆ. ಹಿಂಗೆ ಕಮ್ಮಿ ಮಾರ್ಕ್ಸ್ ತಗೊಂತಾನೆ, ಅಮ್ಮನ ಕೈಲಿ ಬೈಸ್ಕೊಂತಾನೆ ಚೆನ್ನಾಗಿ. ಇಷ್ಟೇನು ಗೊತ್ತಿರೋದು. ನಾನೇನು ಬೈಸ್ಕೊಳಲ್ಲ. ಹೌದೇನಪ್ಪ, ನೀನ್ ಬೈಸ್ಕೊಂಡೇ ಇಲ್ವಾ? ಓಕೆ ಓಕೆ, ಸ್ಟಾಪ್ ಸ್ಟಾಪ್. ನೋಡ್ಕೊಂಡ, ಮಿಂಚು ಹೇಳ್ತಿರೋದು 100% ಕರೆಕ್ಟ್. ಆಟದ ಜೊತೆ ಯಾವಾಗ್ಲೂ ಪಾಠನೂ ಇರಬೇಕು. ಈಗ ಒಂದ್ ಕೆಲಸ ಮಾಡೋಣ, ಫಸ್ಟ್ 1 hour ನೀವಿಬ್ರು ಓದ್ಕೊಳ್ಳಿ, ಓಕೆನಾ? ಆ 1 hour ಅಲ್ಲಿ ನಾನು ನಿಮ್ಮಿಬ್ರಿಗೂ ಟೇಸ್ಟಿ ಮಮ್ಮಮ್ಮ ಮಾಡ್ತೀನಿ. ಆಮೇಲೆ ಅಮ್ಮಮ್ಮನೂ ಬರ್ತಾಳೆ ನಿಮ್ ಜೊತೆ ಆಟ ಆಡಕ್ಕೆ. ಎಸ್, ಓಕೆ. ಹಾಗಾದ್ರೆ ಈಗ ಹೋಗಿ ಓದ್ಕೋತ್ಯಾ? ಹಂಗಾದ್ರೆ ಓಕೆ. ಹೇಳಿದ್ನಲ್ಲ, ನೋ ಅದರ್ ಆಪ್ಷನ್ಸ್. ಹಲೋ, ತಮ್ಮನ್ನೇ ಕೇಳ್ತಾ ಇರೋದು. ಬರೋದಕ್ಕೆ ಏನ್ ರೋಗ ನಿಂಗೆ? ಏನಿಲ್ಲ, ಬರ್ತೀನಿ ಬಿಡಿ. ಬಾ ದಾರಿಗೆ. ಇನ್ಮೇಲೆಲ್ಲ ಹೀಗೇನೆ, ರಿಮೋಟು ನನ್ನ ಹತ್ರ ಇರತ್ತೆ. ಹಾಗಂತ ಹೇಳಿ ನಾನು ಎಲ್ಲರ ತರ ಬಾಸಿಸಮ್ ಏನ್ ಮಾಡಲ್ಲ. ಡೆಮೋಕ್ರಸಿ ನಮ್ದು. ನಿನ್ನ ಒಪಿನಿಯನ್ಸಿಗೂ ಬೆಲೆ ಕೊಡ್ತೀನಿ, ನಿನ್ನ ಹತ್ರನೂ ಕೇಳ್ತೀನಿ. ನಾನೇನ ತಕ್ಕ ಮಟ್ಟಿಗೆ ಚೆನ್ನಾಗಿ ನೋಡ್ಕೊಳ್ತೀನಿ. ನೀನು ಅಷ್ಟೇ ನಾನು ಚೆನ್ನಾಗಿ ನೋಡ್ಕೋಬೇಕು, ಆಯ್ತಾ? ನನಗೆ ಗೊತ್ತು ನೀನೊಂದು ಚೆನ್ನಾಗಿ ನೋಡ್ಕೊಳ್ತೀಯ ಅಂತ. ನೀನೊಂಥರ ನನ್ನ ಪಾಲಿಗೆ ಮರುಭೂಮಿಯಲ್ಲಿ ಸಿಕ್ಕಿರೋ ಓಎಸ್ಎಸ್ ಥರ. ನಿನ್ನ ಮೇಲೆ ತುಂಬ ನಿರೀಕ್ಷೆ ಇಟ್ಕೊಂಡಿದ್ದೀನಿ ಕಾಣೋ. ಅದನ್ನು ಸುಳ್ಳು ಮಾಡಲ್ಲ ತಾನೆ? ಸುಳ್ಳು ಮಾಡಲ್ಲ ಅಂತ ಗೊತ್ತು, ಯಾಕಂತಂದ್ರೆ ಜಾಣ ಮರಿ ಅಲ್ವಾ ನೀನು. ಸರಿ ಆಯ್ತು, ನಾಳೆ ಸಿಗೋಣ. ಟೈಮ್ ಆಗಿದೆ, ಹೋಗಿ ಮಲ್ಕೋ. ಗುಡ್ ನೈಟ್. ಓಕೆ, ಬಾಯ್. ಗುಡ್ ನೈಟ್. ಏನಪ್ಪ ಇದು? ಈ ಇಕ್ಕಟ್ಟಿಂದ ಹೇಗಪ್ಪ ಹೊರಗಡೆ ಬರೋದು? ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಇದು ಬೇಡ, ಅದು ತೋರಿಸಿ. ಹಾ, ಇದು ಓಕೆ. ಸ್ವಲ್ಪ ಹೆವಿ ಆಗಿರೋದು ಇಲ್ಲ, ಇದು ಓಕೆ. ಇದು ಓಕೆನಾ? ಇದು ಓಕೆ. ಬೇರೆ ಯಾವ್ದಾದ್ರು?
ಇದು ಓಕೆ ನೋಡಿ, ಇದು ಎಷ್ಟು ಚೆನ್ನಾಗಿದೆ. ಇಲ್ಲ ಇದು ಬೇಡ. ಅದು ಒಮ್ಮೆ ನೋಡೋಣ. ಗೌತಮ್ ಅವ್ರೆ, ಇವಳು ನೋಡಿ ನನಗೆ ನನ್ನ ಮದುವೆ ದಿನಗಳು ನೆನಪಾಗೋಯ್ತು. ಏಕೆ? ನಾನು ಹೀಗೆ ಪ್ರೈಸ್ ಟ್ಯಾಗ್ ನೋಡಿ ಸೀರೆಗಳನ್ನ ರಿಜೆಕ್ಟ್ ಮಾಡ್ತಿದ್ದೆ. ಅಪ್ಪ ಜೇಬು ಭಾರ ಆಗಬಾರ್ದು ಅಂತ ಇವಳು ಆಗ್ಲಿಂದ ಇದನ್ನೇ ಮಾಡ್ತಿದ್ದಾಳೆ. ಇಲ್ಲಿ ನೋಡಿಲಿ, ನಿನಗೆ ಆ ಥರದ್ದು ಏನೂ ಇಲ್ಲ, ನಿನ್ಗೇನು ಬೇಕೋ ಅದನ್ನು ತಗೋ. ಹಾಗೆಲ್ಲ ಏನೂ ಇಲ್ಲ ಅಕ್ರೆ. ಯಾವ್ದಕ್ಕೆ ಖರ್ಚು ಮಾಡಬೇಕು ಅದಕ್ಕೆ ಖರ್ಚು ಮಾಡ್ಬೇಕಪ್ಪ. ಸುಮ್ಮನೆ ಖರ್ಚು ಮಾಡೋಕ್ಕಾಗತ್ತಾ? ನಾನು ಅದನ್ನೇ ಹೇಳ್ತಿದ್ದೀನಲ್ವಾ, ಯಾವ್ದಕ್ಕೆ ಬೇಕೋ ಅದಕ್ಕೆ ಖರ್ಚು ಮಾಡಬೇಕು. ಆಗ್ತಿರೋದು ಮದುವೆ, ಜೀವನದಲ್ಲಿ ಮದುವೆ ಒಂದೇ ಸಲ ಆಗೋದು. ಅರೆ ನನ್ನ ಲೈಫಲ್ಲಿ 2 ಸಲ ಆಗ್ತಾ ಇದೆ ಅಲ್ವಾ? ಮಲ್ಲಿ, ಒಂದು ಸಂಬಂಧ ಮುರಿದು ಬಿತ್ತು ಅಂದ್ರೆ ನನ್ನ ಪ್ರಕಾರ ಅದು ನಿಜವಾದ ಮದುವೆನೇ ಅಲ್ಲ. ಅದೇ ಬೇರೆ ಇದೇ ಬೇರೆ. ನನ್ನ ಪ್ರಕಾರ ಇದೇ ನಿಜವಾದ ಮದುವೆ. ನೀವಿಬ್ರು ಒಬ್ರನ್ನೊಬ್ರು ಪ್ರೀತಿಸಿ ಮದುವೆ ಆಗ್ತಾ ಇದ್ದೀರಾ. ನೀನು ಎಷ್ಟು ಸಂಭ್ರಮಿಸ್ಬೇಕು, ಎಷ್ಟು ಎಕ್ಸೈಟೆಡ್ ಆಗಿರ್ಬೇಕು ನೋಡು. ಇದನ್ನೇ ಮೊದಲನೇ ಮದುವೆ ಅನ್ಕೋಬೇಕು. 2ನೇ ಮದುವೆ ಅಂತ ವೈರಾಗ್ಯದ ಮಾತೆಲ್ಲ ಆಡಬಾರ್ದು. ಅರ್ಥ ಆಯ್ತಾ? ಗೌತಮ್ ಅವ್ರು ಹೇಳ್ತಿರೋದು ಕರೆಕ್ಟ್ ಆಯ್ತು. ಸರಿ ಆಯ್ತು, ಸಾರಿ. ಆದ್ರೆ ದುಡ್ಡೇನು ಮಳೆಯಿಂದ ಉದುರು ಬೀಳತ್ತಾ? ಯಾಕೆ ಹೋದ್ರಲ್ಲ? ನಿಂಗೇನು ಅನ್ಸುತ್ತೆ? ನಿನ್ನ ಅಕ್ಕ ನಿನ್ಗೋಸ್ಕರ ಏನು ಮಾಡಿಲ್ವಾ?